C2+2 ಅಥವಾ C2+50 50 ಅದು ನಾವು ಏನು ಖರ್ಚು ಮಾಡಿರ್ತೀವಿ ಎಲ್ಲ ಮಾಡಿದ ಮೇಲೆ ಎಷ್ಟು ಖರ್ಚಾಗಿರ್ತದಲ್ಲ ಆ ಖರ್ಚದ ಅರ್ಧ ಏರಿಸಿ ಮಾಡೋದು. ಒಂದು ₹100 ಖರ್ಚಾಗಿದ್ರೆ ₹150 ಬೆಲೆ ಕಟ್ಟುವಂಥದ್ದು ಇಲ್ಲಿ ಸಾಧ್ಯದನ ಈ ದೇಶದಲ್ಲಿ. ಇದು ಎಲ್ಲಿವರೆಗೂ ಸಾಧ್ಯ ಇಲ್ಲವೋ ಅಲ್ಲಿವರೆಗೂ ಆತ್ಮಹತ್ಯೆ ಹಿಡಿದನೇ ಇದು. ಇದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕಾಗಿ ವ್ಯವಸ್ಥೆಗೆ ಬದಲಾವಣೆ ಮಾಡೋದಕ್ಕಾಗಿ ಏನಾದರೂ ಗುದ್ದಾಡಬೇಕಾದ್ರೆ ನಮ್ಮ ರೈತ ನಾಯಕರು ಅದನ್ನು ಮಾಡಬೇಕಾದ್ರೆ ರೈತ ನಾಯಕರನ್ನ ಅವರ ಮಾಡಬೇಕಾದ್ರೆ ರೈತ ನಾಯಕರು ಜಂಟಿಯಾಗಿ ತಮಗೆ ತಾವು ಶಿಕ್ಷಣ ಕೊಡಬೇಕು. ಸರ್ಕಾರ ಕೊಡೋದಿಲ್ಲ. 2% ಖರ್ಚು ಮಾಡ್ತದೆ ಶಿಕ್ಷಣಕ್ಕೆ. ಅಂದಾಗ ನಾವು ಇಂಪ್ರೂವ್ ಆಗಿದ್ರೆ ಹೆಂಗೆ ಆಗ್ತೀವಿ? ನಮ್ಮ ಬೆಳವಣಿಗೆ ಆಗಲಿಪ್ಪ, ನಮ್ಮ ರೈತ ಇನ್ನಷ್ಟು ಹೆಚ್ಚು ಬೆಳೀಲಿ, ಅವ್ನು ಮಾರ್ಕೆಟ್ ಸಿಗಲಿದ್ರೆ ಎಲ್ಲಿ ಸಾಧ್ಯ? ಇವನ್ ಅಮೇರಿಕಾ ಇನ್ನುಳಿದ ಕಡೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಒಬ್ಬ ರೈತಗೆ ವರ್ಷಕ್ಕೆ 40 ಲಕ್ಷ 45 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಎಲ್ಲ ರೈತರು ಉಳಿದಿಲ್ಲ ಅಲ್ಲೇ. ಸಬ್ಸಿಡಿ ಯಾರ್ದದು? ಈ ಏನು ಕಾರ್ಪೊರೇಟ್ ಇದ್ದಾರೆ, ಮಧ್ಯಮ ವರ್ಗದವ್ರು ಇದ್ದಾರೆ, ಮಧ್ಯಮ ವರ್ಗದವ್ರು ಇದ್ದಾರೆ, ಮೇಲ್ವರ್ಗದವ್ರು ಇದ್ದಾರೆ. ಇವರೆಲ್ಲರ ಗಳಿಕೆ ಉಳಿಕೆಯಲ್ಲಿ ಇದ್ದರೆ ದುಡ್ಡಿನ ಸಬ್ಸಿಡಿ ರೂಪದಲ್ಲಿ ರೈತ ಕೊಟ್ಟು ಬದುಕಿಸ್ತಾ ಇದ್ದಾರಲ್ಲೇ. ಇಲ್ಲ ಅವರು ಬದುಕೋದಿಲ್ಲ. ರೈತ ಬೆಳೀಲಿಲ್ಲ ಅಂದರೆ ಬದುಕ್ತಾನೆ ಹೆಂಗೆ ಮನುಷ್ಯ? ಇಂಥ ಪ್ರಸಂಗ ಇವತ್ತದ. ಈ ದಿಸೆಯಲ್ಲಿ ನಮ್ಮ ಇವತ್ತಿನ ಯುವ ರೈತ ನಾಯಕರು ಎಲ್ಲರೂ ಒಬ್ಬರಂತಲ್ಲ, ಎಲ್ಲ ರೈತ ನಾಯಕರು ರೈತರ ಈ ಮೂಲ ಸಮಸ್ಯೆನ ಅರ್ಥ ಮಾಡಿಕೊಂಡು ಈ ದಿಸೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಮೂವ್ಮೆಂಟ್ ಮಾಡಬೇಕಾಗಿದೆ ಅನ್ನೋದು ಬಹಳ ಮಹತ್ವ. ಅಂದರೆ ನಾವು ಮೂವ್ಮೆಂಟ್ ಮಾಡಿದ್ವಿ, ಸ್ಟ್ರೈಕ್ ಮಾಡಿದ್ವಿ, 3300 ಮಾಡಿದ್ವಿ, ಬೇಡ ಇನ್ನೊಂದು 100 ಮಾಡಿದ್ವಿ ಅಂತಂದರೂ ಅಷ್ಟರಲ್ಲಿ ರೇಟ್ ಏರಿಸಿರ್ತಾರೆ ಮಾರ್ಕೆಟ್ದಾಗ. ₹10 ನಮಗೆ ಕೊಟ್ಟರೆ ₹20 ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಪ್ರತಿಯೊಂದು ತುಟ್ಟಿಯಾಗಿರ್ತದೆ. ನೇಗಿಲ ಹಿಡ್ಕೊಂಡು ಗಳೆ